ಸರ್ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಿಂದ ನಾನು ಹೈವೇಯಿಂದ ಕೇವಲ 8 ಕಿಲೋಮೀಟ್ರ್ ಒಳಗಡೆ ಬಂದುಬಿಟ್ಟು ನಿಮಗೆ ಒಂದು ಒಳ್ಳೆ 2 ಎಕರೆ ಜಮೀನು ಪ್ಲಸ್ಸು ನಿಮಗೆ 12.5 ಎಕರೆ ಜಮೀನನ್ನು ತೋರ್ಸೋಕೆ ಹೊರಟಿದ್ದೀನಿ ಸರ್. ಇದು ನಮ್ಮ ಬೆಂಗಳೂರಿಂದ ಈ ಜಮೀನಿಗೆ ಡಿಸ್ಟೆನ್ಸ್ ಬಂದುಬಿಟ್ಟು 192 ಕಿಲೋಮೀಟ್ರ್ ಆಗುತ್ತೆ, 192 ಕಿಲೋಮೀಟರ್ಸು. ನೀವು ಗೂಗಲಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಜಮೀನಲ್ಲಿ ಬಂದಮೇಲೆ ನೀವು ಚೆಕ್ ಮಾಡ್ಬೋದು. ನಾವು ಯಾವುದೇ ಕಾರಣಕ್ಕೂ ಡಿಸ್ಟೆನ್ಸ್ ಕಡಿಮೆ ಹೇಳೋದಿಲ್ಲ, ಆಗಲೂ ಜಾಸ್ತಿನೂ ಸಹ ಹೇಳೋದಿಲ್ಲ ಸರ್. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಚಳ್ಳಕೆರೆಯಿಂದ ಈ ಜಮೀನಿಗೆ 18 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 192 ಕಿಲೋಮೀಟ್ರ್ ಆಗುತ್ತೆ. ಭೂಮಿ ಬಂದುಬಿಟ್ಟು ಕೆಂಪು ಭೂಮಿ ಸರ್, ರೆಡ್ ಸಾಯಿಲು. ಈ ತಾರ್ ರೋಡಿಂದ ಕೇವಲ ನಾವು ಒಂದು 300ರಿಂದ 350 ಮೀಟ್ರ್ ಒಳಗಡೆ ಹೋಗಬೇಕು ಅಷ್ಟೇ ಸರ್. ಇದು ತಾರ್ ರೋಡು. ನಿಮಗೆ ಈ ತಾರ್ ರೋಡಿಂದ ಕೇವಲ 350 ಮೀಟ್ರ್ ಒಳಗಡೆ ಹೋದ್ಮೇಲೆ ನಮಗೆ 2 ಎಕರೆ ಜಮೀನು ಸಿಗುತ್ತೆ. ಜಮೀನು ಬಂದುಬಿಟ್ಟು ಕೆಂಪು ಭೂಮಿ ಸರ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎ ಕ್ಲಾಸ್ ಮಣ್ಣದು. ಮತ್ತು ನೀರಿನ ವಿಷಯಕ್ಕೆ ಬಂದರೆ ಒಳ್ಳೆ ವಾಟರ್ ಸೋರ್ಸ್ ಇದೆ ಇಲ್ಲಿ. ಮತ್ತು ಜಮೀನು ರೇಟ್ ಬಂದುಬಿಟ್ಟು ನಿಮಗೆ ಒಂದೇ ರೇಟು 14 ಲಕ್ಷ ರೂಪಾಯಿ ಫೈನಲ್ ಆಗುತ್ತೆ. ಅದರಲ್ಲೂ ಸಹ ಒಂದು 5-10 ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಮಾಡೋಣಂತೆ. ಕೆಂಪು ಭೂಮಿ, ಬೆಂಗಳೂರಿಂದ 192 ಕಿಲೋಮೀಟ್ರು, ತಾರ್ ರೋಡಿಂದ 350 ಮೀಟ್ರು, ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಪೇಪರ್ಸ್ ಎಲ್ಲನೂ ನಿಮಗೆ ನೀಟ್ ಆ್ಯಂಡ್ ಕ್ಲೀನು, 100% ಲೀಗಲ್ ಇದೆ. ಬನ್ನಿ ಜಮೀನಿನ ಹತ್ರ ಹೋಗೋಣ, ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸರ್. ಇಂಥ ತಾರ್ ರೋಡಿಂದ ನಾವು 350 ಮೀಟ್ರು ಅಷ್ಟೇ ವಿಲೇಜು. ನಮಗೆ ಕೇವಲ ಒಂದು 400 ಮೀಟ್ರ್ ಅಷ್ಟೇ ವಿಲೇಜ್ ನೋಡಿ. ಈ ಜಮೀನಿಂದ 2 ಎಕರೆ ಸರ್, ಬಂಗಾರ ಅಂತ ಇದೆ ಇದು ಭೂಮಿ. ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್. ಬನ್ನಿ ಭೂಮಿ ತೋರಿಸ್ತೀನಿ ಹೇಗಿದೆ ನೋಡಿ ಸರ್. ನೋಡಿ ಇಲ್ಲಿ ಎಷ್ಟು ಹಚ್ಚ ಹಸಿರು ಮಣ್ಣು, ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಸಾಯಿಲು. ಈ ಥರ ಮಣ್ಣು ಸರ್ ಅಲ್ಲಿ ಬಂದುಬಿಟ್ಟು ಇಷ್ಟು ಒಳ್ಳೆ ವಾಟರ್ ಸೋರ್ಸ್ ಇದೆ ಗೊತ್ತಾ ಇಲ್ಲಿ. ಮತ್ತು ನಿಮಗೆ ಇಲ್ಲೂ ಸಹ ನೋಡಿ, ನಿಮಗೆ ಭೂಮಿ ಇಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಭೂಮಿ ನೋಡಿ ಸರ್. ಎಷ್ಟು ರೆಡ್ ಸಾಯಿಲ್, ತುಂಬ ಚೆನ್ನಾಗಿದೆ. ಇದೇ ಥರ ಸಾಯಿಲು ಈಗ ನಾವು ನಕಾಶೆ ದಾರಿ, ಇದು ನೋಡಿ ತಾರ್ ರೋಡಿಂದ ನಾವು ತಾರ್ ರೋಡಿಂದ ನಕಾಶೆ ದಾರಿಗೆ ಟರ್ನ್ ಆಗೋಣಂತೆ ಸರ್. ದಾರಿ ಈ ಥರ ಬರುತ್ತೆ. ತಾರ್ ರೋಡಿಂದ ನಾವು ಟರ್ನ್ ಆದಮೇಲೆ ಈ ಥರ ದಾರಿ ಬರುತ್ತೆ. ಈ ದಾರಿಯಿಂದ ನಾವು 350 ಮೀಟ್ರ್ ಒಳಗಡೆ ಹೋಗ್ಬೇಕು ಅಷ್ಟೇ. ನೀವು ಟೇಪ್ ತೊಗೊಂಬಂದು ಅಳತೆ ಮಾಡಿದ್ರು ಸಹ ಅಷ್ಟೇ ಇರುತ್ತೆ. ಯಾಕೆ ಅಂದರೆ ನಾವು ಜಾಸ್ತಿ ಹೇಳೋದಿಲ್ಲ, ಕಡಿಮೆ ಹೇಳೋದಿಲ್ಲ ನಮ್ಮ ಕಸ್ಟಮರ್. ಯಾಕಂದರೆ ಅವರು ನೇರವಾಗಿ ಬಂದು ಇಲ್ಲಿ ಜಮೀನು ನೋಡಿದ ಮೇಲೆ ಏನು ಸರ್ ಈ ಥರ ತೋರಿಸಿದ್ವಿ ಅನ್ನೋ ಥರ ಭಾವನೆ ಬರಬಾರ್ದು ಅಂತ ಹೇಳ್ಬಿಟ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಹೇಳ್ಬಿಡ್ತೀವಿ ನಾವು ನೋಡಿ ಸರ್. ಇದು ರಸ್ತೆ ನಾವು ಬಂದಿದ್ದು 300 ಮೀಟ್ರು. ನಿಮಗೆ ಮನೆಗಳು ಕಾಣ್ತಾ ಇರ್ಬೋದು ನೋಡಿ, ಇದೇ ವಿಲೇಜ್ ಎಲ್ಲ ಬರುತ್ತೆ ಇಲ್ಲಿ. ಇಲ್ಲೊಂದು ನಮಗೊಂದು 850ರಿಂದ 900 ಮನೆಗಳು ಬರುತ್ತೆ ಇಲ್ಲಿ, 900 ಮನೆಗಳು ಬರುತ್ತೆ ಮ್ಯಾಕ್ಸಿಮಮ್ ಇಲ್ಲಿ. ತಾರ್ ರೋಡಿಂದ ಬಂದ ಮೇಲೆ ನೋಡಿ, ಇದೇ ಜಮೀನು 2 ಎಕರೆ ಲೆವೆಲ್ಲಾಗಿದೆ ನೋಡಿ ಸರ್. ಭೂಮಿ ಲೆವೆಲ್ಲಾಗಿ ಅಂದರೆ ಲೆವೆಲ್ಲಾಗಿದೆ ಭೂಮಿ. ಮಾತ್ರ ಇದು ಮಾತಾಡೋ ಹಾಗೆ ಇಲ್ಲ ನಾವು. ಇದು ಚಳ್ಳಕೆರೆಯಿಂದ 18 ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ. ಬೆಂಗಳೂರಿನಿಂದ ಆದರೆ 192 ಕಿಲೋಮೀಟ್ರ್ ಸರ್. ಬೆಂಗಳೂರು ಹೈವೇಯಿಂದ ಈ ಲ್ಯಾಂಡಿಗೆ ಬರೋದಾದರೆ ನಮಗೆ ಕೇವಲ 7.5 ಅಥವಾ 8 ಕಿಲೋಮೀಟ್ರ್ ಆಗುತ್ತೆ. 7.5 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಆದರೆ ಮಣ್ಣಿನ ವಿಷಯಕ್ಕೆ ಬರೋಣ ಫಸ್ಟ್ದಾಗಿ. ಯಾಕಂದರೆ ನಮ್ಮ ರೈತರು, ನಮ್ಮ ಕಸ್ಟಮರ್ಸ್ ಯಾರೇ ಆಗಿರ್ಬೋದು, ಭೂಮಿ ತೊಗೊಬೇಕಂದ್ರೆ ಯಾವ ಥರ ಭೂಮಿ ತೊಗೊಬೇಕನ್ನೋದು ಪಾಪ ತುಂಬ ಜನಕ್ಕೆ ಗೊತ್ತಿರಲ್ಲ. ನೋಡಿ ಸರ್ ನೋಡಿ, ಇದು ಭೂಮಿ ಈ ಥರ ಇರಬೇಕು. ಕೆಂಪು ಭೂಮಿ ನೋಡಿ, ಕೆಂಪು ಭೂಮಿ ಸಮತಟ್ಟುವಾಗಿದೆ ಸರ್. ಚಿನ್ನಸ್ವಾಮಿ ಕ್ರೀಡಾಂಗಣ ನಮ್ಮ ಬೆಂಗಳೂರು ಯಾವ ಥರ ಲೆವೆಲ್ಲಾಗೆ ಮಾಡಿಸಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣ, ನಮ್ಮ RCB ಆಡುತ್ತೋ ಆ ಥರ ಇದೆ ನೋಡಿ ಗ್ರೌಂಡ್. ಮಕ್ಕಳು ಬೇಕಾದರೆ ಇದೇ ಗ್ರೌಂಡಲ್ಲಿ ಬಂದು ಆಟ ಆಡ್ಬೋದು ಕ್ರಿಕೆಟ್. ಅಷ್ಟು ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನ್ ಇದೆ, ಲೆವೆಲಾಗಿದೆ. ಮತ್ತು ನೀರಿನ ವಿಷಯಕ್ಕೆ ಬಂದರೆ ನಿಮಗೆ ಇಲ್ಲೇ ಒಂದು ಕೆರೆ ಬರುತ್ತೆ, 500 ಮೀಟ್ರ್ನಲ್ಲಿ ಒಳ್ಳೆ ಕೆರೆ ಬರುತ್ತೆ. ಕೆರೆ ಸಬ್ಸೆಂಟ್ ವಾಟ್ರು. ಇಲ್ಲಿ ಬೋರ್ ಹಾಕ್ಸಿದ್ರೆ ಒಳ್ಳೆ ವಾಟ್ರ್ ಸಿಗುತ್ತೆ. ನಮಗೆ ಬೋರ್ ಹಾಕ್ಸ್ಬೇಕಂದ್ರೆ ಇಲ್ಲಿ 250ರಿಂದ 300 ಅಡಿಯಲ್ಲಿ ಒಳ್ಳೆ ನೀರು ಬೀಳುತ್ತೆ. ಇಲ್ಲಪ್ಪ ಅಂದರೆ ಇನ್ನೊಂದು 50 ಅಡಿ ಜಾಸ್ತಿ ಹೊಡಿಸಿದ್ರೆ ಸಾಕು. ನಮಗೆ 400 ಅಡಿಗೆ ಬೇಜಾನ್ ವಾಟ್ರ್ ಆಗುತ್ತೆ. ನೀರು 100% ಸಿಗುತ್ತೆ ಸರ್. ನೀರಿನ ಬಗ್ಗೆ ಯೋಚನೆ ಮಾಡಬೇಡಿ.
ಯಾರೇ ಕಸ್ಟಮರ್ ನನ್ನ ಹತ್ರ ಒಂದು ಒಳ್ಳೆ ಒಂದು ಮಾಹಿತಿ ಕೊಡ್ತೀನಿ ನಾನು ನಿಮಗೆ. ನನ್ನ ವೀಡಿಯೋದಲ್ಲಿ ಯಾವುದೇ ಥರ ತಪ್ಪು ಮಾಹಿತಿ ನನ್ನ ಕಸ್ಟಮರ್ಗೆ ಕೊಡೋದಿಲ್ಲ ನಾನು. ಯಾಕೆಂದರೆ ನಮ್ಮ ಕಸ್ಟಮರ್ ನಮ್ಮನ್ನು ನಂಬ್ಕೊಂಡು ಬರ್ತಾರೆ. ಇಲ್ಲಿ ಒಂದು ಭೂಮಿ ತೊಗೊಬೇಕು, ಒಂದು ಪ್ರಾಪರ್ಟಿ ತೊಗೊಬೇಕಂತೇಳಿ ಅವ್ರಿಗೆ ನಮ್ಮ ಕಡೆಯಿಂದ ಯಾವುದೇ ಥರ ಅನ್ಯಾಯ ಆಗಬಾರ್ದು. ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಡೋದು ನಮ್ಮ ಒಂದು ಕರ್ತವ್ಯ. ಎರಡನೇದಾಗಿ, ನಿಮಗೆ ನನ್ನ ಹತ್ರ ನೀವು ಭೂಮಿ ತೊಗೊಂಡ್ರೆ, ಈಗ ಇದು ಬೆದ್ಲು ಭೂಮಿ ತೊಗೊಂಡಿರ್ತೀರ. ಈ ಬೆದ್ಲು ಭೂಮಿಯಲ್ಲಿ ಹೆಂಗಪ್ಪ ನೀರು ಬೀಳುತ್ತೋ ಇಲ್ಲೋ ಅನ್ನೋ ಥರ ಡೌಟ್ ಆಗಿರುತ್ತೆ. ತುಂಬ ಜನ ಬೋರ್ ಹಾಕ್ಸಿ ತುಂಬ ಹಣ ಕಳ್ಕೊಂಡಿರ್ತೀರ. ಆದರೆ ನಾನು ಭೂಮಿ ಕೊಟ್ಟಿದ್ದಂಥ ಭೂಮಿಯಲ್ಲಿ ನನ್ನ ಹತ್ರ ಭೂಮಿ ತೊಗೊಂಡ್ರೆ ಒಂದು ಆಫರ್ ನಾನು ಕೊಡ್ತೀನಿ. ನನ್ನ ಈ ಒಂದು ತಾಯಿ ಮೇಲೆ, ನನಗೆ ಈ ಭೂಮಿ ತಾಯಿ ಮೇಲೆ ತುಂಬ ನಂಬಿಕೆ ಇರೋದ್ರಿಂದ ನಾನೇ ಸ್ವತಃ ನಿಂತು ಬೋರ್ ಹಾಕ್ಸ್ಕೊಡ್ತೀನಿ. ಆ ಭೂಮಿಯಲ್ಲಿ ನೀರು ಬಿದ್ದಿಲ್ಲಪ್ಪ ಅಂದರೆ ನನ್ನ ಕಡೆಯಿಂದನೇ ಹಣ ಫ್ರೀ, ಅಂದರೆ ನಾನೇ ಅದಕ್ಕೆ ನಾನೇ ಅಮೌಂಟ್ ಕೊಡ್ತೀನಿ. ಅದು ಬೋರ್ ಹಾಕ್ಸಿದ್ದು ಫೇಲ್ ಆಗಿದ್ದು ಆ ಹಣ ಮಾತ್ರ. ಪಾಸ್ ಆದರೆ ಮಾತ್ರ, ಬೋರ್ ಪಾಸ್ ಆದರೆ ನಾನೇ ಪಾಯಿಂಟ್ ಮಾಡಿಸಿ ಬೋರ್ ಪಾಸ್ ಆಯಿತು ಅಂದರೆ ಹಣ ಮಾತ್ರ ನೀರು ಕೊಡಿ, ಅಷ್ಟೇ ನಾನು ಹೇಳೋದು. ಬೋರ್ ಫೇಲ್ ಆಯಿತು ಅಂದರೆ ನನ್ನ ಕಡೆ ನೀವು ಜಮೀನು ತೊಗೊಂಡ್ರಿ, ಬೋರ್ ಫೇಲ್ ಆಯಿತು ಅಂದರೆ ನಾನೇ ನಿಮಗೆ ಸ್ವತಃ ನನ್ನ ಹಣದಿಂದ ನಿಮಗೆ ಬೋರ್ ಹಾಕ್ಸ್ಕೊಡ್ತೀನಿ. ಇಷ್ಟು ಮಾಹಿತಿನ ನಾನು ನಿಮಗೆ ಕೊಡಬಲ್ಲೆ. ನೋಡಿ, ಭೂಮಿ ಮಾತ್ರ ಬಂಗಾರ ಸರ್. ಇದು 2 ಎಕರೆ ಭೂಮಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಓಕೆ, ಎಲ್ಲರಿಗೂ ಬಾಯ್ ಸರ್. ಇಂಥ ಭೂಮಿ ಯಾರು ಕೊಡೋದಿಲ್ಲ. ಒಳ್ಳೆ ಪ್ರಾಪರ್ಟಿ ನಾನು ಕೊಡ್ತೀನಿ, ಒಳ್ಳೆ ಪ್ರಾಪರ್ಟಿ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ. ಯಾರು ಮುಂಚೆ ಬಂದು ಒಳ್ಳೆ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅವರು ತುಂಬ ಖುಷಿ ಪಡ್ತೀರ ಅಂತೇಳಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭಾರತ್. ಆದರೆ ಇದು ರೇಟಿನ ವಿಷಯ ಒಂದು ಹೇಳಿಲ್ಲ ಸರ್ ನಾನು ನಿಮಗೆ. ಸರ್, ರೇಟಿನ ವಿಷಯ ಹೇಳೋಕ್ಕೆ ಬಂದರೆ ನಾನು ನಿಮಗೆ ಇದು ಒಂದೇ ರೇಟು, ಫಿಕ್ಸ್ ರೇಟು. 15 ಹೇಳಲ್ಲ, 16 ಹೇಳಲ್ಲ. ನಾನು ನಿಮಗೆ 14,10,000 ರೂಪಾಯಿಗೆ ಫೈನಲ್ ಮಾಡಿಕೊಡ್ತೀನಿ 1 ಎಕರೆ ಜಮೀನು. 14,10,000 ರೂಪಾಯಿ 1 ಎಕರೆ ಜಮೀನು ನಾನು ಫೈನಲ್ ಮಾಡ್ಕೊಡ್ತೀನಿ.